ಹೆಲೋ ವೆಲ್ಕಮ್ ಟು IG ಅಕಾಡೆಮಿ. ಇವತ್ತು ನಾವು ಕೇವಲ ಪುಸ್ತಕಗಳಲ್ಲಿ ಓದೋದಲ್ಲ, ನೇರವಾಗಿ ಸೌರಮಂಡಲದ ಹುಟ್ಟಿನ ಸಮಯಕ್ಕೆ ಟೈಮ್ ಟ್ರಾವೆಲ್ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದ ಪಾಯಿಂಟ್ಸ್ ಕಲೆಕ್ಟ್ ಮಾಡೋಣ. ಲೆಟ್ಸ್ ಗೋ. ನಾವೀಗ ಸೌರಮಂಡಲದ ಕೇಂದ್ರ ಬಿಂದು ಸೂರ್ಯನ ಮುಂದಿದ್ದೀವಿ. ನೆನ್ಪಿಡಿ, ಸೂರ್ಯ ಒಂದು ನಕ್ಷತ್ರ. ಇದರ 71% ಹೈಡ್ರೋಜನ್ ಮತ್ತು 26.5% ಹೀಲಿಯಂ ಇದೆ. ಇದೇ ನ್ಯೂಕ್ಲಿಯರ್ ಫ್ಯೂಷನ್ ಕ್ರಿಯೆಗೆ ಕಾರಣ. ಇದು ಬುಧ ಗ್ರಹ, ಸೂರ್ಯನಿಗೆ ಅತ್ಯಂತ ಹತ್ತಿರದ ಗ್ರಹ. ವಿಶೇಷ ಅಂದ್ರೆ ಇದಕ್ಕೆ ಯಾವುದೇ ಉಪಗ್ರಹಗಳಿಲ್ಲ ಮತ್ತು ಇದು ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ. ನಾವೀಗ ಶುಕ್ರ ಗ್ರಹದಲ್ಲಿದ್ದೀವಿ. ಇದನ್ನ ಬೆಳ್ಳಿ ಚುಕ್ಕಿ ಅಥವಾ ಮಾರ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿರೋದ್ರಿಂದ ಇದು ಸೌರಮಂಡಲದ ಅತ್ಯಂತ ಬಿಸಿಯಾದ ಗ್ರಹ. ನೋಡಿ, ನಮ್ಮ ಸುಂದರವಾದ ಭೂಮಿ. ಇದನ್ನ ನೀಲಿ ಗ್ರಹ ಅಂತ ಕರೀತಾರೆ. ಜೀವಿಗಳು ವಾಸಿಸುವ ಏಕೈಕ ಗ್ರಹ. ಇಲ್ಲಿ ನೀರು ಮತ್ತು ವಾತಾವರಣದ ಸರಿಯಾದ ಸಮತೋಲನವಿದೆ. ಇದು ಕುಜ ಅಥವಾ ಮಂಗಳ ಗ್ರಹ. ಐರನ್ ಆಕ್ಸೈಡ್ ಹೆಚ್ಚಿರೋದ್ರಿಂದ ಇದು ಕೆಂಪಾಗಿ ಕಾಣುತ್ತೆ. ಅದಕ್ಕೆ ಇದನ್ನು ಕೆಂಪು ಗ್ರಹ ಅಂತೀವಿ. ಫೋಬೋಸ್ ಮತ್ತು ಡೈಮೋಸ್ ಇದರ 2 ಉಪಗ್ರಹಗಳು. ಇವಾಗ ಕ್ಷುದ್ರ ಗ್ರಹಗಳ ಹತ್ರ ಹೋಗೋಣ. ಜಾಗ್ರತೆ! ನಾವೀಗ ಮಂಗಳ ಮತ್ತು ಗುರು ಗ್ರಹದ ನಡುವೆ ಇರುವ ಕ್ಷುದ್ರ ಗ್ರಹಗಳ ಪಟ್ಟಿ ದಾಟ್ತಾ ಇದ್ದೀವಿ. ಇಲ್ಲೇ ಅತಿ ಹೆಚ್ಚು ಉಲ್ಕೆಗಳು ಕಂಡುಬರೋದು. ಗ್ರಹಗಳು ಬುಧ, ಶುಕ್ರ, ಭೂಮಿ, ಮಂಗಳ ಶಿಲಾರೂಪದ್ದಾಗಿದ್ದು ಚಿಕ್ಕದಾಗಿರುತ್ತವೆ ಮತ್ತು ಸೂರ್ಯನಿಗೆ ಹತ್ತಿರದಲ್ಲಿವೆ. ಆದರೆ ಹೊರಗಿನ ಗ್ರಹಗಳು ಗುರು, ಶನಿ, ಯುರೇನಸ್, ನೆಪ್ಚೂನ್ ಇವುಗಳನ್ನ ಇಬ್ಬಾಗ ಮಾಡುವುದೇ ಈ ಕ್ಷುದ್ರ ಗ್ರಹಗಳು. ಇದು ಸೌರಮಂಡಲದ ಅತಿ ದೊಡ್ಡ ಗ್ರಹ ಗುರು. ಇದು ಎಷ್ಟು ದೊಡ್ಡದಂದ್ರೆ ಇದರ ಒಳಗೆ 1300 ಭೂಮಿಗಳನ್ನ ಇಡಬಹುದು. ಆನಿಮೇಟ್ ಗುರು ಗ್ರಹದ ಮತ್ತು ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ. ಒಟ್ಟಾರೆಯಾಗಿ ಇದಕ್ಕೆ ಎಷ್ಟು ಉಪಗ್ರಹಗಳಿವೆ? ಕಾಮೆಂಟ್ ಮಾಡಿ. ವಾವ್! ಇದು ಶನಿ ಗ್ರಹ. ಈ ಸುಂದರವಾದ ಉಂಗುರಗಳು ಮಂಜುಗಡ್ಡೆ ಮತ್ತು ಧೂಳಿನಿಂದ ಆಗಿವೆ. ಟೈಟಾನ್ ಇದರ ಪ್ರಮುಖ ಉಪಗ್ರಹ. ಇದು ಯುರೇನಸ್. ಇದನ್ನ ಉರುಳುವ ಗ್ರಹ ಅಂತಾರೆ, ಯಾಕಂದ್ರೆ ಇದು ತನ್ನ ಅಕ್ಷದಲ್ಲಿ ಅತಿ ಹೆಚ್ಚು ಬಾಗಿದೆ. ಇದು ತೀರಾ ತಂಪಾದ ಗ್ರಹಗಳಲ್ಲಿ ಒಂದು. ಸೌರಮಂಡಲದ ಕೊನೆಯ ಗ್ರಹ ನೆಪ್ಚೂನ್. ಇಲ್ಲಿ ಭಯಂಕರ ವೇಗದಲ್ಲಿ ಗಾಳಿ ಬೀಸುತ್ತೆ. ಇದು ಸೂರ್ಯನಿಂದ ಅತಿ ಹೆಚ್ಚು ದೂರದಲ್ಲಿರುವ ಗ್ರಹ. ಪ್ಲೂಟೋ 9ನೇ ಗ್ರಹ ಆಗಿತ್ತು. ಆದರೆ 2006ನೇ ವರ್ಷದಲ್ಲಿ ನಡೆದ IAU ಸಮ್ಮೇಳನದಲ್ಲಿ ಇದನ್ನು ಕುಬ್ಜ ಗ್ರಹ ಎಂದು ಘೋಷಿಸಲಾಯಿತು. ಎಕ್ಸಾಮ್ಗಾಗಿ ಈ ಆರ್ಡರ್ ನೆನ್ಪಿಟ್ಕೊಳ್ಳಿ. ಮೈ ವೆರಿ ಎಫಿಷಿಯಂಟ್ ಮದರ್ ಜಸ್ಟ್ ಸರ್ವ್ಡ್ ಅಸ್ ನಟ್ಸ್. M ಮರ್ಕ್ಯುರಿ, V ವೀನಸ್, E ಅರ್ತ್, M ಮಾರ್ಸ್, J ಜುಪಿಟರ್, S ಸ್ಯಾಟರ್ನ್, U ಯುರೇನಸ್, N ನೆಪ್ಟ್ಯೂನ್. ಈ ಟೈಮ್ ಟ್ರಾವೆಲ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿ ಕಲಿಯೋಕೆ IG ಅಕಾಡೆಮಿ ಫಾಲೋ ಮಾಡಿ. ಮತ್ತೆ ಸಿಗೋಣ.